ಅಲ್ಲಿ ನೋಡಿ ಬಾಯ್ಸ್, ಕುದುರೆ ಕುದುರೆ, ಕಾಡು ಕುದುರೆ ಓಡಿ ಬಂದಿತ್ತ. ಕಾಮಿಡಿ ಏನು ಗೊತ್ತಾ, ನಾವು ಯಲಹಂಕದಿಂದ ಶ್ರೀಲಂಕಾ ಹತ್ರ ಬಂದಿದ್ದೀವಿ. ಹಾಯ್, ಯಾವ ಊರು? ಬೆಂಗಳೂರು ಸರ್. ಇಂಥ ಸ್ಪಾಟು, ಅಲ್ಲಿ ಸನ್ರೈಸು, ಈ ಡ್ರೀಮು ಇವನಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ. ಫೈನಲಿ ಧನುಷ್ಕೋಡಿಗೆ ಬಂದ್ವಿ. ರಾವಣನ ತಮ್ಮಗೆ ಇಲ್ಲೇ ಪಟ್ಟಾಭಿಷೇಕ ಅಂತ ಮಾಡಿದ್ದು. ಇವಾಗ ಟ್ರೈನ್ ಇದರಲ್ಲಿ ಹೋಗ್ತಾ ಇದೆ. ಸೊ ಇದೇನು ಅಂದರೆ ಬ್ರಿಡ್ಜು ಹೀಗಿರುತ್ತಲ್ಲ, ಟ್ರೈನ್ ಹೋಗ್ಬೇಕಾದ್ರೆ ಇರುತ್ತೆ. ಏನಾದರೂ ಬೋಟ್ ಹೋಗ್ಬೇಕಂದ್ರೆ ಈಗ ಓಪನ್ ಆಗುತ್ತೆ. ಅಲ್ಲಿ ನೋಡಿ ಬಾಯ್ಸ್, ಕುದುರೆ ಕುದುರೆ, ಕಾಡು ಕುದುರೆ ಓಡಿ ಬಂದಿತ್ತ. ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. 5:15 ಗೇಟ್ ಓಪನ್ ಮಾಡೋದು. ಸೊ ಇವಾಗ 5:20 ಆಗಿದೆ. ಇನ್ನೊಂದು 10 ನಿಮಿಷ ಬಿಟ್ಟರೆ ಬಿಡ್ತಾರೆ. ಪೊಲೀಸವರೆಲ್ಲ ಅಲ್ಲೇ ಇದ್ದಾರೆ. ಇಷ್ಟೆಲ್ಲ ಬೈಕರ್ಸು, ಹಿಂದೆ ಎಲ್ಲ ಕಾರುಗಳು ಕ್ಯೂಯಲ್ಲಿ ನಿಲ್ತಿದ್ದಾರೆ. ನೋಡೋಣ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಲ್ಲೇ ನೋಡಿ, ತೋರಿಸ್ತೀನಿ. ನೋಡಿ ಹೇಗಿದೆ. ಇದೇ ಧನುಷ್ಕೋಡಿ. ಸೊ ನಾವು ಇಲ್ಲಿವರೆಗೂ ಹೋಗ್ಬೋದು. A few moments later. ಸನ್ರೈಸ್ ನೋಡೋಣ ಅಂತ ಬೆಳಗ್ಗೆನೇ ಎದ್ದು ನಿದ್ದೆ ಕಡಿಮೆ ಮಾಡ್ಕೊಂಡ್ಬಂದರೆ ಈ ಥರ ನಿಂತ್ಬಿಟ್ಟಿದ್ದಾರೆ. ಬಿಡ್ತಾನೆ ಇಲ್ಲ ಪೊಲೀಸು ಒಳಗಡೆ. 5:15 ಅಂದ, ಇವಾಗ ನೋಡಿದ್ರೆ 6 ಗಂಟೆ ಅಂತ ಹೇಳ್ತಿದ್ದಾರೆ. 2000 years later. ಕೊನೆಗೂ ಬಿಟ್ಟ. ಚಲೋ ಚಲೋ ಚಲೋ. ಸನ್ರೈಸ್ ನೋಡಲೇಬೇಕು ಗುರು, ನೋಡಲೇಬೇಕು. ನಾನ್ಯಾಕಪ್ಪ ಮತ್ತೆ ಬೇಕಾದ್ರೆ ಆಡ್ತಾ ಇದ್ದೀನಿ. ಗೋ ಗೋ ಗೋ. ಬ್ರೋ ಕರೆಕ್ಟ್ ಟೈಮು, ಇನ್ನೊಂದು ನಿಮಿಷ. ಕರೆಕ್ಟ್ ಆಯಿತು. ಸನ್ರೈಸ್ ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಒಳ್ಳೆಯದು. ಬ್ರೋ ನಂಗೆ ಯಾಕೋ UI ಫಿಲಮು ಇಲ್ಲೇ ಶೂಟ್ ಆಗಿದೆ ಅನಿಸುತ್ತೆ. ನೋಡಿ ಅದೇ ಥರ ಇದೆ ಎಲ್ಲನೂ. Yo bro, we entered. Thank you. Oh yeah, finally. Boom boom. ಎಲ್ಲ clear. So ಫೈನಲಿ ಧನುಷ್ಕೋಡಿಗೆ ಬಂದ್ವಿ. ಈ ಸ್ಪಾಟ್ಗೆ ಕಾಯ್ತಾ ಇದ್ದೆ, ಕೊನೆಗೂ ಬಂದೆ. ಸನ್ರೈಸ್ ಇನ್ನೂ ಆಗಿಲ್ಲ, ಮೋಡ ಮುಚ್ಕೊಂಡಿದೆ. ಮೋಡ ಸೈಡ್ಗೆ ಹೋಗಿದ ತಕ್ಷಣ ಆರಾಮಾಗಿ ವ್ಯೂ ಸಿಗುತ್ತೆ.
ಇಲ್ಲಿ ನೋಡಿ ಹೇಗಿದೆ ಸಮುದ್ರ. ವಾಹ್, ಕರ್ನಾಟಕದಿಂದನೂ ತುಂಬ ಗಾಡಿಗಳು ಬಂದಿದೆ. ಎಷ್ಟು ಚೆನ್ನಾಗಿದೆ, ಸಖತ್. ಈ ಸ್ಪಾಟ್ಗೆ ಅರ್ಲಿ ಮಾರ್ನಿಂಗ್ ಬಂದ್ರೇ, ಇಲ್ಲ ಅಂದರೆ ಎಲ್ಲ ಕಾರುಗಳು ಎಲ್ಲ ತುಂಬ್ಕೊಂಬಿಡುತ್ತೆ. ಸೊ ಆಮೇಲೆ ಜಾಗನೇ ಸಿಗಲ್ಲ ನಿಲ್ಸೋಕ್ಕೆ. ಸೊ ಭೀಮಾ, ಲವ್ ಯು, ಟೈಮು ಕರ್ಕೊಂಬಂದಿದ್ಯಾ. ಫುಲ್ ಖುಷಿ ಆಗ್ತಿದೆ, ಎಷ್ಟು ಎಕ್ಸೈಟ್ಮೆಂಟ್ ಅಪ್ಪ. ಕಾಯ್ಕೊಂಡಿದ್ದೆ ಈ ಜಾಗಕ್ಕೆ ಬರೋಕ್ಕೆ. ಇಂಥ ಸ್ಪಾಟು, ಅಲ್ಲಿ ಸನ್ರೈಸು, ಎಷ್ಟು ಜನ. ಒಂಥರ ಸೌತ್ ಇಂಡಿಯಾದಲ್ಲಿ ಇದೊಂಥರ ಡ್ರೀಮ್ ಈ ಕಡೆ ಬರೋಕ್ಕೆ. ಈ ಡ್ರೀಮು ಇವನಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ. ಭೀಮಾ ಸ್ಟಿಲ್ ಪೆಂಡಿಂಗ್, ಇನ್ನೂ ತುಂಬ ಇದೆ. ಸನ್ರೈಸ್ ಆಗ್ತಾ ಇದೆ ನೋಡೋದ್ರಿಂದ. ಹೊರಗಡೆ ಬರುತ್ತಿದ್ದಾನೆ ಸೂರ್ಯ. ಬಂದ ಸೂರ್ಯ ಬಂದ. ಇದರಲ್ಲಿ ಇಷ್ಟೇ ಸುಮ್ಮ ಆಗೋದು ಯಾಕೆ ನೋಡಿದ್ರೆ ಮತ್ತೆ ಮರೆಯ. ನೋಡ್ರಿ ಎಷ್ಟು ಜನ ಸೇರಿದ್ದಾರೆ. ಕಾಮಿಡಿ ಏನು ಗೊತ್ತಾ, ನಾವು ಯಲಹಂಕದಿಂದ ಶ್ರೀಲಂಕಾ ಹತ್ರ ಬಂದಿದ್ದೀವಿ. ವಾವ್, ಪಕ್ಕದಲ್ಲೇ ಬರೋಕ್ಕೆ ಯಪ್ಪ ಹಾರ್ಬಿಡ್ತು ನೀರು. ವರ್ಷದ ಆಸೆ ಈ ಸ್ಪಾಟಿಗೆ ಬರಬೇಕು. ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಹೀಗೆ ಉದ್ದು ಕೊಡೋರು ಶ್ರೀಲಂಕಾ ಸಿಕ್ಬಿಡುತ್ತೆ. ಯಪ್ಪ, ಆದರೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ. ಜನ ನೋಡ್ರಿ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ಆಗಲೇ. ತುಂಬ ಹೋಗಿದ್ದಾರೆ ಆಗಲೇ. ನಾವು ಬಂದಾಗ ಯಾರು ಇರಲಿಲ್ಲ. ಅದಕ್ಕೆ ಒಳ್ಳೊಳ್ಳೆ ಜಾಗಕ್ಕೆ ಬೇಗ ಬಂದ್ರೆ, ಲೇಟಾಗಿ ಬಂದರೆ ಆಗಲ್ಲ. ಎಷ್ಟು ಜನ, ಎಷ್ಟು ಗಾಡಿಗಳು. ಫುಲ್ ಹಬ್ಬ ಇವತ್ತು. ರಾಮೇಶ್ವರಂ ಬಿಟ್ಟು ಹೋಗಲ್ಲ ಅನಿಸುತ್ತೆ. ಈ ಕಡೆ ಸನ್ರೈಸ್ ಪಾಯಿಂಟ್ ಆದರೆ ಇಲ್ಲಿ ನೋಡಿ ಮಾರ್ಕೆಟ್, ಎಲ್ಲ ಥರ ಶಂಕುಗಳು ಎಲ್ಲ ನೀರಲ್ಲಿ ಸಿಗೋವು. ಇದು ಮಣಿಗಳು, ಇದು ಬ್ರೋ ಇದನ್ನು ತಗೊಳ್ಳೋಣ ಆಮೇಲೆ ಅಣ್ಣ. ಇದಾ? ಹಾಂ, ಇದು ನೋಡಿ ಯಾವುದ್ರದ್ದು ಗೊತ್ತಿಲ್ಲ. ಇದು ಶಂಕು, ಎಲ್ಲ ಥರನೂ ಇದೆ. ಒರಿಜಿನಲ್. ನೋಡಿ ಶಂಕು. ಎಲ್ಲ ಇಲ್ಲೇ ಬಲೆ ಹಾಕ್ತಾರೆ, ಹಿಡಿತಾರೆ.
ಫುಲ್ಲು ಅದೇ. ಶಂಕು ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ ಶಂಕು. ವರಾನ ವಿಡಿಯೋ ಕರು. ಇದೆಲ್ಲ ಇದೆ ಬಿಸ್ನೆಸ್. ಇದು ಬಿಟ್ಟರೆ ಫಿಶ್. ಸೊ ಕಷ್ಟ ಇಲ್ಲೆಲ್ಲ ಸ್ವಲ್ಪ ಜೀವನ ಮಾಡೋದೆಲ್ಲ. ಎಲ್ಲ ಅದೇ, ಎಲ್ಲ ಕಡೆನೂ ಸೇಮ್. ನಾನು ಬೀಚ್ ಅಂದ್ಕೊಂಡೆ, ಬೀಚ್ ಎಲ್ಲ. ಇಲ್ಲಿ ನೀರು ಅಲೆಗಳೆಲ್ಲ ಕಡಿಮೆ ಇದೆ. ವಾವ್, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಪ್ಯಾಂಟ್ ಹಿಂಗೆ ಮೇಲಕ್ಕೆ ಮಾಡಿಕೊಂಡು ಸೀ ಅಂತ ಹೋಗೋದು. ವಾ, ನೀ ಯಾವುದು ಆಡಿದೆಯಲ್ಲ ಬ್ರೋ, ಯಾವುದೋ ಅದೇ ನನ್ನ ಬಿಟ್ಟು ನಿನ್ನ ಬಿಟ್ಟು, ಅದು ಯಾವುದೋ ಇದೆಯಲ್ಲ ಫಸ್ಟ್ ಲೈನು. ಹಾಂ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲದ ಮೇಲೆ ನೀರ ಬಿಟ್ಟು ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ದೂರವಾ ಸಾಗದು. ಕರೆಕ್ಟಾ ಲಿರಿಕ್ಸ್ ತಪ್ಪಾಗಿದೆ, ಸಾರಿ. ನಾನು ಲಿರಿಕ್ಸು ತಪ್ಪು ಹೇಳೋದ್ರಲ್ಲಿ ಫೇಮಸ್ಸು. ಅಲ್ಲಿ ನೋಡಿ ಬ್ರೋ, ರಶ್ ನೋಡಿ ಹೇಗೆ ನಿಂತಿದೆ ಅಲ್ಲಿವರೆಗೂ. ಏನು ಕತೆ, ನಾವು ನೆನ್ನೆ ಸಾಯಂಕಾಲ ಬಂದಿದ್ದರೆ ಆಗ್ತಿರಲಿಲ್ಲ ನೋಡಿ. ನಮ್ಮ ಗಾಡಿ ಇರೋದು ಅಲ್ಲಿ, ಬರೀ ಬೈಕ್ಸ್ ಮಾತ್ರ ಬಿಟ್ಟಿರೋದು ಒಳಗಡೆ. ಕಾರು ಬಸ್ಸೆಲ್ಲ ಹೀಗೆ ಆ ಮೂಲೆವರೆಗೂ ನೋಡಿ. ವಾಟರ್ ಲೆವೆಲ್ ಕಡಿಮೆ ಆಗೋಯ್ತು ಇಲ್ಲಿ. ಸೂಪರ್. ನಮಗೆ ಗೊತ್ತೇ ಇಲ್ಲ ಈ ಥರದೊಂದು ಜಾಗ ಇದೆ ಇಲ್ಲಿ ಅಂತ. ನಾವು ಅಲ್ಲೇ ನಿಂತ್ಕೊಂಡಿದ್ವಿ. ಅಲ್ಲಿ ನೋಡಿ ಮಗು ಎಷ್ಟು ಚೆನ್ನಾಗಿ ಕಟ್ತಾ ಇದೆ. ಹಾಂ, ಮಗು ಆಟ. ಸುಮ್ಮನೆ ತಗೊಂಡು ಹಿಂಗೆ ಆಗ್ತಾ ನೀಟಾಗಿ ನಿಂತ್ಕೊಳ್ಳುತ್ತೆ. ಫುಲ್ಲು ನೀರು ಕಡಿಮೆ ಇದೆ ಇಲ್ಲೆಲ್ಲ, ನೀರೇ ಇಲ್ಲ. ಯಾವ ಊರು? ಬೆಂಗಳೂರು ಸರ್. ರಾಜಾಜಿನಗರ. ನಿಮ್ಮದು ಸರ್? ಹಾಂ, ಅಲ್ಲೇ ಪಕ್ಕದಲ್ಲೇ. ಹಾಂ, ಗೊತ್ತಾಯ್ತು. ನಮ್ಮದು ESI ಹತ್ರ. ಹಾಂ, ನೇಟಿವ್ ಚಿಕ್ಕಬಳ್ಳಾಪುರ. ರಾಮೇಶ್ವರಂ ಹತ್ರ ಸರ್. ಇನ್ನೂ ಮುಂಚೆನೆ 3 ಕಿಲೋಮೀಟ್ರ್ ಆಚೆ. ಹಾಂ, 1000 ರೂಪೀಸು. ಹಾಂ, ಇಬ್ಬರು ಬಂದಿದ್ದೀವಿ, ಬೈಕಲ್ಲಿ ಬಂದಿದ್ದೀವಿ. ಹಾಂ, ಬೈಕಲ್ಲಿ. ಹಾಂ, ಹೌದು. ಕನ್ಯಾಕುಮಾರಿಗೆ ಹೋಗ್ತೀವಿ ನೆಕ್ಸ್ಟ್ ಇಲ್ಲಿ. ಹಾಂ, ಬೈಕಲ್ಲೇ. ಓಕೆ ಸರ್.
ಏನೋ ಒಂಥರ ಖುಷಿ ನಮ್ಮ ಏರಿಯಾದವ್ರು ನೋಡಿಬಿಟ್ರೆ. ಬಸವೇಶ್ವರ ನಗರ ಅಂತ ನಮ್ಮ ಏರಿಯಾ ಪಕ್ಕದ ಏರಿಯಾನೇ. ಇಲ್ಲಿ ನೋಡಿ ಅಲ್ಲಿವರೆಗೂ ಹೋಗ್ಬೋದು. ಎಲ್ಲರೂ ಫೋಟೋಸು ವೀಡಿಯೋಸು ತೆಗಿತಾ ಇದ್ದಾರೆ. ಆರಾಮಾಗಿದೆ. ಧನುಷ್ಕೋಡಿ ತುಂಬ ಚೆನ್ನಾಗಿದೆ. ಆಟ ಆಡ್ಬೋದು, ಬಿದ್ದಾಡ್ಬೋದು, ಹೊರಳಾಡ್ಬೋದು. ಯಾವುದೇ ರಿಸ್ಕ್ ಇಲ್ಲ. ಅದೇನೋ ಗೊತ್ತಿಲ್ಲ, ಇಲ್ಲಿ ಹೈಟ್ ಮಾಡಿದ್ದಾರೆ ಅನಿಸುತ್ತೆ, ಅಥವಾ ಅಲೆ ಬಂದು 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 ಮಣ್ಣು ಎಳ್ಕೊಂಡು ಈ ಥರ ಹೈಟ್ ಆಗಿದೆ ಅನಿಸುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಈ ಪಾರ್ಟ್ ಮಾತ್ರ ನೀರು ತುಂಬಿಕೊಂಡಿದೆ. ಅಂದರೆ ನೀರಲ್ಲ ಸಾರಿ, ಮಣ್ಣು ಜಾಸ್ತಿ ಇರೋದ್ರಿಂದ ಅಲೆಗಳು ಕಡಿಮೆ ಇದೆ ಇಲ್ಲಿ. ಅಲ್ಲೆಲ್ಲ ನೋಡಿ ಸಿಕ್ಕಾಪಟ್ಟೆ ಅಲೆ ಇದೆ ಅಲ್ಲಿ. ಇಲ್ಲಿ ಕಡಿಮೆ ಇದೆ. ಸೂಪರ್ ಆಗಿದೆ, ಖುಷಿ ಆಗುತ್ತೆ. ಹಿಂಗೆ ಹೋಗಿ ನಡ್ಕೊಂಡು ಹೋಗ್ತಾ ಇರೋದಷ್ಟೇ, ಏನಿಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ಸ್ವಲ್ಪ ಹುಚ್ಚಿನ ಥರ ಎಂಜಾಯ್ ಮಾಡ್ಬೇಕು ಇವಾಗ.